ಹೆಲೋ ಸ್ಟೂಡೆಂಟ್ಸ್. ಸೊ ನಾಳೆನೇ KCET ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಂತಂದ್ರೆ ವಿದ್ಯಾರ್ಥಿಗಳ ಡ್ರೆಸ್ ಕೋಡ್ ಹೇಗಿರಬೇಕು, ಅದೇ ರೀತಿ ಹೇಗಿರಬಾರ್ದು, ಇದನ್ನು ಸಹ ನಾವೀಗ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊತಾ ಹೋಗೋಣ. ಡ್ರೆಸ್ ಕೋಡ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ KCET ಎಕ್ಸಾಮ್ಗೆ. ಸೊ ಪ್ರತಿಯೊಂದು ವಿಷಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಾಯ್ಸ್ಗೆ ಡ್ರೆಸ್ ಕೋಡ್ ಹೇಗಿರಬೇಕು ಹೇಗಿರಬಾರ್ದು ಇದನ್ನು ಸಹ ನಾವು ತಿಳ್ಕೊತಾ ಹೋಗೋಣ. ಮೊದಲಿಗೆ ಬಾಯ್ಸ್ ಶೂಸ್ ಅನ್ನ ಹಾಕೊಂಡು ಹೋಗೋ ಹಾಗೆ ಇರುವುದಿಲ್ಲ. ಎಕ್ಸಾಮ್ಗೆ ಶೂಸ್ ಅನ್ನ KCET ಎಕ್ಸಾಮ್ಗೆ ಅಲೋನೇ ಮಾಡೋದಿಲ್ಲ. ಸೊ ಮೊದಲಿಗೆ ಶೂಸ್ ಅನ್ನ ಹಾಕೊಂಡು ಹೋಗೋ ಹಾಗಿಲ್ಲ. ನೆಕ್ಸ್ಟ್, ಫುಲ್ ಸ್ಲೀವ್ ಇರ್ತಕ್ಕಂತಹ ಶರ್ಟ್ ಅಥವಾ ಟಿ ಶರ್ಟ್, ಫುಲ್ ಸ್ಲೀವ್ ಅನ್ನ KCET ಎಕ್ಸಾಮ್ಗೆ ಅಲೋ ಮಾಡೋದೇ ಇಲ್ಲ. ಅದೇ ರೀತಿ ಜಾಸ್ತಿ ಜೋಬ್ ಇರ್ತಕ್ಕಂತಹ ಪ್ಯಾಂಟ್ಗಳನ್ನು ಸಹ KCET ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಅದೇ ರೀತಿ ಮಾಸ್ಕ್ ಅನ್ನು ಸಹ KCET ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಹಾಗಿದ್ರೆ ಏನೇನನ್ನ ಅಲೋ ಮಾಡ್ತಾರೆ ಅಂತಂದ್ರೆ, ಮೊದಲಿಗೆ ಕಡಿಮೆ ಜೇಬ್ ಇರ್ತಕ್ಕಂತಹ ಆಫ್ ಸ್ಲೀವ್ ಇರ್ತಕ್ಕಂತಹ ಶರ್ಟ್ ಅನ್ನ ಅಲೋ ಮಾಡ್ತಾರೆ, ಅಥವಾ ಟಿ ಶರ್ಟ್, ಆಫ್ ಸ್ಲೀವ್ ಇರ್ತಕ್ಕಂತಹ ಟಿ ಶರ್ಟ್. ನೆಕ್ಸ್ಟ್, ಸಿಂಪಲ್ ಆಗಿರ್ತಕ್ಕಂತಹ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗೋದಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿರ್ತಕ್ಕಂಥ ಪ್ಯಾಂಟ್ ಅನ್ನ ಹಾಕೊಂಡೋಗಿ. ಅದೇ ರೀತಿ ಸ್ಲಿಪ್ಪರ್ಸ್ಗಳು, ಬೆಲ್ಟ್ ಸ್ಲಿಪ್ಪರ್ ಆದ್ರೂ ಓಕೆ, ಅಥವಾ ನಾರ್ಮಲ್ ಸ್ಲಿಪ್ಪರ್ ಆದ್ರೂ ನೀವು ಎಕ್ಸಾಮ್ ಹಾಲ್ಗೆ ಹಾಕೊಂಡು ಹೋಗ್ಬೋದಾಗಿರತ್ತೆ. ಈಗ ಫಾರ್ ಗರ್ಲ್ಸ್ಗೆ ಡ್ರೆಸ್ ಕೋಡ್ ಹೇಗಿರುತ್ತೆ ಅಂತಂದ್ರೆ, ಮೊದಲಿಗೆ ತುಂಬಾ ಡಿಸೈನ್ ಇರತಕ್ಕಂತಹ ಲಾಂಗ್ ಫ್ರಾಕ್ಸ್ ಅನ್ನ ಅಲೋ ಮಾಡೋದಿಲ್ಲ. ಅದೇ ರೀತಿ ಹಿಜಾಬ್ ಅನ್ನ ಅಲೋ ಮಾಡೋದಿಲ್ಲ. ನೆಕ್ಸ್ಟ್, ಫುಲ್ ಸ್ಲೀವ್ ಇರ್ತಕ್ಕಂತಹ ಡ್ರೆಸ್ಸಸ್ ಅನ್ನ ಅಲೋ ಮಾಡೋದಿಲ್ಲ ಎಕ್ಸಾಮ್ ಹಾಲ್ಗೆ. ಹೈಟ್ ಸ್ಲಿಪ್ಪರ್ಸ್ ಇರುತ್ತಲ್ಲ, ಅದನ್ನು ಸಹ ಎಕ್ಸಾಮ್ ಹಾಲ್ಗೆ ಅಲೋ ಮಾಡೋದಿಲ್ಲ. ನೆಕ್ಸ್ಟ್, ಜೀನ್ಸ್ ಪ್ಯಾಂಟ್ ಅನ್ನ ಅಲೋ ಮಾಡೋದಿಲ್ಲ. ಅಫ್ಕೋರ್ಸ್ ಶೂಸ್ ಅನ್ನ ಅಲೋ ಮಾಡೋದಿಲ್ಲ. ಅದೇ ರೀತಿ ಮಾಸ್ಕ್ ಅನ್ನು ಸಹ ಎಕ್ಸಾಮ್ ಹಾಲ್ಗೆ ವಿದ್ಯಾರ್ಥಿಗಳಿಗೆ ಅಲೋ ಮಾಡೋದಿಲ್ಲ. ಏನೇನನ್ನ ಅಲೋ ಮಾಡ್ತಾರೆ ಫಾರ್ ಗರ್ಲ್ಸ್ಗೆ ಅಂತಂದ್ರೆ, ಸಿಂಪಲ್ ಡ್ರೆಸ್ ಅನ್ನ ಅಲೋ ಮಾಡ್ತಾರೆ. ಅದೇ ರೀತಿ ಸ್ಲಿಪ್ಪರ್ಸ್, ನಾರ್ಮಲ್ ಸ್ಲಿಪ್ಪರ್ಸ್ ಅನ್ನ ಮಾತ್ರನೇ ಎಕ್ಸಾಮ್ ಹಾಲ್ಗೆ ಅಲೋ ಮಾಡ್ತಾರೆ. ಅದೇ ರೀತಿ ಇನ್ನು ಕೆಲವು ವಸ್ತುಗಳಿದೆ, ಅದನ್ನ ನೀವು ಎಕ್ಸಾಮ್ ಹಾಲ್ಗೆ ತಗೊಂಡು ಹೋಗೋ ಹಾಗೆ ಇರೋದಿಲ್ಲ. ಸೊ ಅದು ಯಾವ್ದು ಅಂತಂದ್ರೆ, ಮೊದಲಿಗೆ ಮೊಬೈಲ್ ಅನ್ನ ತಗೊಂಡು ಹೋಗಿರೋದಿಲ್ಲ. ನೆಕ್ಸ್ಟ್, ಕ್ಯಾಲ್ಕುಲೇಟರ್ನ ಸಹ ವಿದ್ಯಾರ್ಥಿಗಳು ತಗೊಂಡು ಹೋಗಬಾರ್ದು. ಅಂಡ್ ವಾಚ್, ಅದನ್ನು ಸಹ ತಗೊಂಡು ಹೋಗೋಗಿರೋದಿಲ್ಲ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಸಹ ನೀವು ತಗೊಂಡು ಹೋಗಬಾರ್ದು ಎಕ್ಸಾಮ್ ಹಾಲ್ಗೆ. ಸೊ ಇಷ್ಟು ವಿಷಯಗಳನ್ನ ತಲೆದಲ್ಲಿಟ್ಕೊಂಡು ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಈಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.